ಹಲೋ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮ್ಮ ಸ್ಟಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಏನು ಡಿಸ್ಕಸ್ ಮಾಡ್ತಿದ್ದೀವಿ ಅಂದರೆ UGCET ಮತ್ತು ನೀಟ್ ಆಪ್ಷನ್ ಎಂಟ್ರಿ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಎಕ್ಸ್ಪೆಷಲಿ ಮಾಕ್ ಅಲಾಟ್ಮೆಂಟ್, ಟೈಮಿಂಗ್ಸ್, ಶೆಡ್ಯೂಲ್ ಮತ್ತು ಕರೆಕ್ಟಾಗಿ ಕ್ಲಾರಿಟಿ ಮತ್ತು ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸ್ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ತಿಳ್ಕೊಳ್ಳೋಣ ಸ್ಟೂಡೆಂಟ್ಸ್. ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬೆಲ್ ಆನ್ ಮಾಡ್ಕೊಳ್ಳಿ. ಯಾವುದೇ ನಾವು ಅಪ್ಡೇಟ್ಸ್ ಬಿಡಲಿ ನಿಮಗೆ ಫಸ್ಟೇ ನೋಟಿಫಿಕೇಷನ್ ಬರುತ್ತೆ ಸ್ಟೂಡೆಂಟ್ಸ್. ಮತ್ತು ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಇರುತ್ತೆ, ಜಾಯಿನ್ ಆಗಿ. ಏನೇ ನಿಮಗೆ ಡೌಟ್ಸ್ ಇರಲಿ ಕ್ಲಾರಿಟಿ ತೊಗೊಳ್ಳಿ, ಕ್ಲಿಯರ್ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಲೇಟ್ ಮಾಡೋದು ಬೇಡ, ಡೈರೆಕ್ಟ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ಟೂಡೆಂಟ್ಸ್. ಎಲ್ಲ KCET ನೀಟ್ ಸ್ಟೂಡೆಂಟ್ಸ್ಗೂ ವೆಲ್ಕಮ್. ಮತ್ತು ಇವತ್ತು ತುಂಬ ಜನ ಕೇಳ್ತಾ ಇದ್ದೀರಾ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಇನ್ನೂ ಯಾವಾಗ ಬರುತ್ತೆ ಮತ್ತು ಯಾವ ಬೇಸಿಸ್ ಮೇಲೆ ಇವತ್ತೇ ಬರುತ್ತೆ, ಈವ್ನಿಂಗ್ ಇವತ್ತೇ ಎಕ್ಸ್ಪೆಕ್ಟೆಡ್ ಅಂತ ಯಾವ ಥರ ಹೇಳ್ತಿದ್ದೀರಾ ಸರ್ ಅಂತ ಕೇಳಿದರು. ಕರೆಕ್ಟ್? ನಾನು ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ಟೂಡೆಂಟ್ಸ್. ಇವಾಗ KEA ಅಫಿಷಿಯಲ್ಸ್ ಅವರೇ ಹೇಳಿದ್ದಾರೆ ಸ್ಟೂಡೆಂಟ್ಸ್, ಆಪ್ಷನ್ ಎಂಟ್ರಿ ಕ್ಲೋಸ್ ಆದಮೇಲಿಂದ 40-50 ಅವರ್ಸ್ನಲ್ಲಿ ಮಾಕ್ ರಿಸಲ್ಟ್ಸ್ ಅನೌನ್ಸ್ ಆಗುತ್ತೆ ಅಂತ. ಸೊ ಅದು ಆ್ಯಕ್ಚುಲಿ ಇದ್ದಿದ್ದು ನೆನ್ನೆನೇ ಆಗಬೇಕಾಗಿತ್ತು, ನೆನ್ನೆ ಈವ್ನಿಂಗ್ 6ಗೆ ಆಗಬೇಕಾಗಿತ್ತು. ಬಟ್ ಇವಾಗ ಆಲ್ಮೋಸ್ಟ್ 50 ಅವರ್ಸ್ ಕವರ್ ಆಗುತ್ತೆ ಸ್ಟೂಡೆಂಟ್ಸ್. ಸೊ ಇವತ್ತು ಈವ್ನಿಂಗ್ ಕರೆಕ್ಟಾಗಿ 6ಗೆ ನಿಮಗೆ ರಿಸಲ್ಟ್ ಬರೋ ಸಾಧ್ಯತೆ ಇದೆ. ಬಟ್ ಇನ್ನೂ ಯಾವುದೇ ರೀತಿಯೂ ಅಫಿಷಿಯಲಾಗಿ ಅನೌನ್ಸ್ ಮಾಡಿಲ್ಲ ಇವತ್ತು ಈವ್ನಿಂಗ್ ರಿಸಲ್ಟ್ ಅಂತ ಸ್ಟೂಡೆಂಟ್ಸ್, ಓಕೆನಾ? ಬಟ್ ಇದು ಎಕ್ಸ್ಪೆಕ್ಟೆಡ್ ಯಾವ ಥರ ನಾವು ಕರೆಕ್ಟಾಗಿ ಎಕ್ಸ್ಪೆಕ್ಟ್ ಮಾಡಿದ್ದೀವಿ ಅಂದರೆ, ನಾವು ಪ್ರತಿ ಸರಿನೂ ಈ ಥರ ಆಪ್ಷನ್ ಎಂಟ್ರಿ ಕ್ಲೋಸ್ ಆಗಿ ನೆಕ್ಸ್ಟ್ 40-50 ಅವರ್ಸಲ್ಲಿ ಬರುತ್ತೆ ಸ್ಟೂಡೆಂಟ್ಸ್, ಓಕೆನಾ? ಸೊ ಆ ಬೇಸಿಸ್ ಮೇಲೆ ಇವತ್ತು ಕರೆಕ್ಟ್ 6 PM ಈವ್ನಿಂಗ್ ನಿಮಗೆ ರಿಸಲ್ಟ್ ಬರೋ ಸಾಧ್ಯತೆ ತುಂಬಾ ಎಕ್ಸ್ಪೆಕ್ಟೆಡ್ ಸ್ಟೂಡೆಂಟ್ಸ್, ಓಕೆನಾ? ಈವನ್ ಲಾಸ್ಟ್ ವರ್ಷ ಕೂಡ ಸೇಮ್ ಇದೇ ಥರನೇ ಸ್ಟೂಡೆಂಟ್ಸ್. ಎಲ್ಲ ವರ್ಷವೂ ಸೇಮ್ 40-50 ಅವರ್ಸ್ ಆದ ತಕ್ಷಣವೇ ನಿಮಗೆ ಅಲಾಟ್ಮೆಂಟ್ ರಿಸಲ್ಟ್ಸ್ ಎಲ್ಲ ಬಂದಿರುತ್ತೆ ಸ್ಟೂಡೆಂಟ್ಸ್, ಓಕೆನಾ? ಮತ್ತು ಇದು KE ಅಫಿಷಿಯಲ್ಸ್ದೆಲ್ಲ ಏನಿದೆ ಇದೆಲ್ಲ ಸೇಮ್. ನಿಮಗೆಲ್ಲ ರಿಸಲ್ಟ್ಸ್ ಎಲ್ಲ ರಿಲೀಸ್ ಆಗೋದು ಈವ್ನಿಂಗೇ ರಿಲೀಸ್ ಆಗ್ತಿರುತ್ತೆ ಸ್ಟೂಡೆಂಟ್ಸ್, ಮಾರ್ನಿಂಗೇ ಆಗಬೇಕು ಆ ಥರ ಏನೂ ಇಲ್ಲ ಇದರಲ್ಲಿ ರಿಸ್ಟ್ರಿಕ್ಷನ್ಸ್. ಮತ್ತು ಇವಾಗ ಫಸ್ಟ್ ರೌಂಡಲ್ಲಿ ಯಾಕೆ 40-50 ಅವರ್ಸ್ ಅಂದರೆ, ನೆಕ್ಸ್ಟ್ ರೌಂಡಿಗೆ ಹೋಗ್ತಾ ಇದ್ದಂಗೆ ಇಷ್ಟೊಂದು ಅವರ್ಸ್ ಇರೋಲ್ಲ ಸ್ಟೂಡೆಂಟ್ಸ್, ಓಕೆನಾ? ಬಿಕಾಸ್ ಈಗ ಫಸ್ಟ್ ರೌಂಡಲ್ಲಿ ಯಾಕೆ ಇಷ್ಟು ಜನದ್ದು ಲೇಟ್ ಆಗ್ತಿದೆ ಅಂದರೆ, ಫಸ್ಟ್ ರೌಂಡಲ್ಲಿ ಜಾಸ್ತಿ ಜನ ಇರೋ ಕಾರಣದಿಂದ ಜಾಸ್ತಿ ಆಪ್ಷನ್ ಎಂಟ್ರಿ ಮಾಡಿರ್ತಾರೆ. ಸೊ ಆ ರೀಸನಿಂದ ಇಷ್ಟು ಲೇಟ್ ಆಗ್ತಿರುತ್ತೆ, ಇಷ್ಟು ಟೈಮ್ ತೊಗೊಳುತ್ತೆ ಸ್ಟೂಡೆಂಟ್ಸ್. ಮತ್ತು ಇವಾಗ ಮಾಕ್ ಅಲಾಟ್ಮೆಂಟ್ ಏನಿದೆ ಇದ್ರದ್ದು ರಿಸಲ್ಟ್ ಬಂದ ತಕ್ಷಣ ಸ್ಟೂಡೆಂಟ್ಸ್, ನೀವು ಯಾರ್ಯಾರು ಇನ್ನೂ ಆ ರಿಸಲ್ಟ್ ನೋಡಿಕೊಂಡು, ಅದು ನಿಮ್ಗದು ಜಸ್ಟ್ ಮಾಕ್ ಆಗಿರುತ್ತೆ ಅಂದರೆ ನಿಮ್ಗೆ ಅದೇನು ಸೀರಿಯಸ್ ರಿಸಲ್ಟ್ ಆಗಿರಲ್ಲ, ಓಕೆನಾ? ನೀವು ಅದನ್ನು ನೋಡಿಕೊಂಡು ನಿಮ್ಮ ಚಾಯ್ಸಸ್ನ ಇನ್ನೂ ಚೇಂಜ್ ಮಾಡೋ ಚಾನ್ಸಸ್ ಇರುತ್ತೆ ಸ್ಟೂಡೆಂಟ್ಸ್, ಓಕೆನಾ? ನೀವು ಮತ್ತೆ ಬೇರೆ ಕಾಲೇಜಸ್ನ ಆ್ಯಡ್ ಮಾಡ್ಬೋದು, ಚೇಂಜ್ ಮಾಡ್ಬೋದು, ಓಕೆನಾ ಸ್ಟೂಡೆಂಟ್ಸ್? ಇವತ್ತೇ ರಿಸಲ್ಟ್ ಅಂತ ಇನ್ನೂ ಅಫಿಷಿಯಲ್ ಅನೌನ್ಸ್ಮೆಂಟ್ ಇಲ್ಲ ಸ್ಟೂಡೆಂಟ್ಸ್. ಬಟ್ ಹಿಂದಿನ ಪ್ಯಾಟ್ರನ್ಸ್ ನೋಡಿ ನಾವು ಇವತ್ತೇ ಹೇಳ್ಬೋದು, ಇವತ್ತೇ 6 PMಗೆ ರಿಸಲ್ಟ್ ಬರ್ಬೋದು ಅಂತ, ಓಕೆನಾ ಸ್ಟೂಡೆಂಟ್ಸ್? ಮತ್ತು ಬೆಂಗಳೂರಲ್ಲಿ ಸರ್ವರ್ ಲೋಡ್ ಕಮ್ಮಿ ಆಗುವ ಸಮಯದಿಂದ ಈವ್ನಿಂಗ್ ಅವರ್ಸಲ್ಲೇ ನಿಮಗೆ ರಿಸಲ್ಟ್ ಬರುತ್ತೆ. ಮಾರ್ನಿಂಗಲ್ಲಿ ಸರ್ವರ್ ಡೌನ್ ಇರುತ್ತೆ, ಸರ್ವರ್ ಇಶ್ಯೂಸ್ ಇರುತ್ತೆ. ಸೊ ಈವ್ನಿಂಗಲ್ಲಿ ಸಿಗುತ್ತೆ, ನೀವು ಆರಾಮಾಗಿ ವಿತಿನ್ ಅರೌಂಡ್ 7-8 ಒಳಗಡೆ ಎಲ್ಲ ನೋಡ್ಕೋಬೋದು ಸ್ಟೂಡೆಂಟ್ಸ್, ಓಕೆನಾ? ಮೊದಲು ಎಲ್ಲ ಹೆಂಗೆ ಮಾಡ್ತಿದ್ರು ಅಂದರೆ ಸ್ಟೂಡೆಂಟ್ಸ್ 11 PM 12 AM ಅಂದರೆ ಮಧ್ಯರಾತ್ರಿ ರಿಲೀಸ್ ಮಾಡ್ತಾಯಿದ್ರು. ಬಿಕಾಸ್ ಅವಾಗ ಸರ್ವರ್ ಇಶ್ಯೂ ಆಗ್ತಾ ಇರಲಿಲ್ಲ ಸ್ಟೂಡೆಂಟ್ಸ್. ಯಾಕಂದರೆ ಅದು ಒಂದು ಸತಿ ಆ ಥರ ಅವರೆಲ್ಲ ಡೇಟಾನ ಕಂಪ್ಲೀಟಾಗಿ ಅಪ್ಲೋಡ್ ಆದ ತಕ್ಷಣ ಫುಲ್ ಅದು ಸರ್ವರ್ ಬ್ಯುಸಿ ಆಗಿಬಿಟ್ಟಿರುತ್ತೆ. ಸೊ ಆ ರೀಸನಿಂದ ಈ ಥರ ಮಾಡಿದ್ರು. ಬಟ್ ಇವಾಗೆಲ್ಲ ನಿಮ್ಗೆ ಈವ್ನಿಂಗೇ ಸಿಕ್ಬಿಡುತ್ತೆ ಸ್ಟೂಡೆಂಟ್ಸ್, ನೋ ಪ್ರಾಬ್ಲಮ್, ಓಕೆನಾ? ಮತ್ತು ಇನ್ನೂ ಕೆಲವ್ರಿಗೆ ಇದೊಂದು ಡೌಟ್ ಇರುತ್ತೆ, ಮಾಕ್ ರಿಸಲ್ಟ್ಸ್ ಬಂದಮೇಲೆ ಆಪ್ಷನ್ ಎಂಟ್ರಿ ಚೇಂಜ್ ಮಾಡ್ಬೋದಾ, ಏನಾದರೂ ಚಾನ್ಸ್ ಇರುತ್ತಾ, ನಾವು ಚೇಂಜ್ ಮಾಡ್ಬೋದಾ, ಕಾಲೇಜಸ್ನ ಆ್ಯಡ್ ಮಾಡ್ಬೋದಾ ಅಂತ? ಡೆಫಿನೆಟ್ಲಿ ಎಸ್ ಸ್ಟೂಡೆಂಟ್ಸ್, ಓಕೆನಾ? ಲೈಕ್ BMS ಅಥವಾ ಯೋಗ ಆ್ಯಂಡ್ ನ್ಯಾಚುರೋಪತಿ ಕೋರ್ಸಸ್ ಅಪ್ಲೈ ಮಾಡಿರೋರು ಇನ್ನೂ ಆಪ್ಷನ್ ಎಂಟ್ರಿ ಮಾಡಿಲ್ಲ. ಸೊ 24th or 25th ತನಕ ಕೂಡ ನಿಮಗೆ ಆ ಒಂದು ವಿಂಡೋದಲ್ಲಿ ಪ್ರೊವೈಡ್ ಮಾಡಿರ್ತಾರೆ ಸ್ಟೂಡೆಂಟ್ಸ್, ಓಕೆನಾ? ಮತ್ತು ಮೆಡಿಕಲ್ ಸ್ಟೂಡೆಂಟ್ಸ್ಗೆ
ಆದರೆ ಇದು ಮೆಡಿಕಲ್ ಸ್ಟೂಡೆಂಟ್ಸ್ ಅವರಿಗೆ ಮೊದಲೇ ಇವಾಗ ಸೀಟ್ ಮ್ಯಾಟ್ರಿಕ್ಸ್ ಬಂದಿರೋ ಕಾರಣದಿಂದ ಅವ್ರಿಗೆ ಈ ಥರ ಜಾಸ್ತಿ ಟೈಮ್ ಸಿಗಲ್ಲ. ಒಂದು ಆವ್ರೇಜ್ ಟೈಮ್ ಅದೆಲ್ಲ ಸೀಟ್ ಮ್ಯಾಟ್ರಿಕ್ಸ್ ಚೇಂಜ್ ಆಗಿರುತ್ತೆ ಸ್ಟೂಡೆಂಟ್ಸ್, ಓಕೆನಾ. ಸೊ ಅವರಿಗೆ ಆವ್ರೇಜ್ ಟೈಮ್ ಅಷ್ಟೇ ಸಿಗುತ್ತೆ ಸ್ಟೂಡೆಂಟ್ಸ್, ಓಕೆನಾ. ಮತ್ತು ಸರ್ವರ್ ಇವಾಗ ಕ್ಲಿಯರ್ ಆಗಿದೆ, ಚೆನ್ನಾಗಿದೆ ಸ್ಟೂಡೆಂಟ್ಸ್, ಏನು ಟೆಕ್ನಿಕಲ್ ಇಶ್ಯೂಸ್ ಇಲ್ಲ. ಬಟ್ ಒಂದು ಸತಿ ಮಾಕ್ ರಿಸಲ್ಟ್ ಬಂದಮೇಲೆ ನಿಮಗೆ ರಿವರ್ಸ್ ಮಾಡೋಕ್ಕಾಗಲ್ಲ ಸ್ಟೂಡೆಂಟ್ಸ್. ಮತ್ತು ಚಾನ್ಸಸ್ಸು ಸಿಗುತ್ತೆ, ಬಟ್ ಅದು ಹೆಂಗೆ ಅಂದರೆ ನಿಮ್ಮ ಟ್ರಯಲ್ ಅಲಾಟ್ಮೆಂಟ್ ಹೆಂಗಾಗಿರುತ್ತೆ, ಅದೇನಾದರೂ ಎರರ್ಸ್ ಇರುತ್ತಾ, ಅದು ಯಾವುದೇ ರೀತಿ ಏನೂ ಎರರ್ಸ್ ಇರಲಿಲ್ಲ, ಕ್ಲಿಯರಾಗಿ ನಿಮಗೆ ರಿಸಲ್ಟ್ ಬಂದಿತ್ತು ಅಂದರೆ ಡೆಫಿನೆಟ್ಲಿ ನೀವು ಮತ್ತೆ ಎಲ್ಲ ಕ್ಲಿಯರ್ ಮಾಡ್ಬೋದು ಸ್ಟೂಡೆಂಟ್ಸ್. ಮತ್ತು ಇನ್ನೂ ಒಂದು, ನಿಮಗೆ ಏನಾದರೂ ಈ ಥರ ರಿಸಲ್ಟ್ ಬಂದಾಗ ನಿಮ್ಗೆ ಏನಾದರೂ ಎರರ್ ಇತ್ತು ಅಂದರೆ ಇಮಿಡಿಯೇಟ್ಲಿ ಅದನ್ನು ಸಾಲ್ವ್ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಏನೇ ಇರಲಿ ನಮ್ಮ ಕಮೆಂಟ್ ಸೆಕ್ಷನಲ್ಲಿ, ಡಿಸ್ಕ್ರಿಪ್ಷನಲ್ಲಿ ಗ್ರೂಪ್ ಲಿಂಕ್ ಇರುತ್ತೆ, ಜಾಯ್ನ್ ಆಗಿ ಅಡ್ಮಿನ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಹೇಳ್ತಾರೆ. ಬಿಕಾಸ್ ಅದು ನಿಮಗೆ ಜಾಸ್ತಿ ಟೈಮ್ ಸಿಗಲ್ಲ ಸ್ಟೂಡೆಂಟ್ಸ್, ಓಕೆನಾ. ಸೊ ನಿಮಗೆ ಸಿಗೋದೇ ಅರೌಂಡ್ 36ಇಂದ 48 ಅವರ್ಸ್ ತನಕ ಸಿಗುತ್ತೆ. ಸೊ ನೀವು ಅದರಲ್ಲಿ ನೀಟಾಗಿ ನೀವೆಲ್ಲ ಕರೆಕ್ಟಾಗಿ ಎಲ್ಲ ಆಪ್ಷನ್ ಎಂಟ್ರಿ ಮಾಡಿದ್ರೆ ಒಂದು ಸತಿ ಲಾಕ್ ಆದ ತಕ್ಷಣ ನೆಕ್ಸ್ಟ್ ಡೈರೆಕ್ಟ್ ಫಸ್ಟ್ ರೌಂಡಿಗೆ ಹೋಗುತ್ತೆ ಸ್ಟೂಡೆಂಟ್ಸ್, ಓಕೆನಾ. ಫಸ್ಟ್ ರೌಂಡ್ ರಿಸಲ್ಟ್ಸ್ ಬೇಗ ಅಲಾಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಯಾವುದೇ ರೀತಿ ಲೇಟ್ ಆಗ್ತಾ ಇರಲ್ಲ, ಓಕೆನಾ ಸ್ಟೂಡೆಂಟ್ಸ್. ಮತ್ತು ಇವಾಗ ನಿಮ್ಮ ಮಾಕ್ ರಿಸಲ್ಟ್ಸ್ ಬಂದು ಫೈನಲ್ ಅಲ್ಲ ಸ್ಟೂಡೆಂಟ್ಸ್, ಓಕೆನಾ. ಇದು ಜಸ್ಟ್ ಟ್ರಯಲಿಗೆ ಮಾತ್ರ ನಿಮ್ಗೆ ಐಡಿಯಾ ಸಿಗಬೇಕು ಅಂತ ರಿಲೀಸ್ ಮಾಡ್ತಾ ಇರೋದು. ಅವರು ಯಾವ ಥರ ಇರುತ್ತೆ ನಿಮಗೆ ಫೈನಲ್ ಅಲಾಟ್ಮೆಂಟಿಗೆ ನೀವು ರೆಡಿ ಆಗೋದಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದಾರೆ, ಓಕೆನಾ ಸ್ಟೂಡೆಂಟ್ಸ್. ಮತ್ತು ಇನ್ನೂ ಕೆಲವ್ರು ಕೇಳ್ತಾ ಇರ್ತೀರ ಫೈನಲ್ ರಿಸಲ್ಟು ಯಾವಾಗ ಬರುತ್ತೆ ಅಂತ. ಸೊ ಈ ಎಂಡ್ ಆಫ್ ದ ಮಂತ್ ಬರುತ್ತೆ ಸ್ಟೂಡೆಂಟ್ಸ್, ಓಕೆನಾ. ಬಿಕಾಸ್ ಯಾಕೆ ಅವ್ರು ಅಷ್ಟು ಟೈಮ್ ತೊಗೋತಾ ಇದ್ದಾರೆ ಅಂದರೆ ಇವಾಗ MCC ಕೌನ್ಸಿಲಿಂಗ್ ನಡೀತಾ ಇದೆ ಸ್ಟೂಡೆಂಟ್ಸು, ಅದ್ರ ಜೊತೆಗೆ ಕ್ಲ್ಯಾಶ್ ಆಗಬಾರ್ದು ಅನ್ನೋ ರೀಸನಿಗೆ ಈ ಥರ ಡಿಲೇ ಮಾಡ್ತಾ ಇರ್ತಾರೆ. ಬಟ್ ನೋ ಪ್ರಾಬ್ಲಮ್, ನಿಮಗೆ ಬೈ ಎಂಡ್ ಆಫ್ ದ ಮಂತ್ ನಿಮಗೆ ಫೈನಲ್ ರಿಸಲ್ಟ್ ಸಿಗುತ್ತೆ ಸ್ಟೂಡೆಂಟ್ಸ್, ಓಕೆನಾ. ಮತ್ತು ಸ್ಟೂಡೆಂಟ್ಸ್ ಇನ್ನೂ ಒಂದು, KE ಇಂದ ಪ್ರಾಪರ್ ಶೆಡ್ಯೂಲ್ ನಿಮಗೆ ಸಿಗಲ್ಲ, ಓಕೆನಾ ಸ್ಟೂಡೆಂಟ್ಸ್. ಲೈಕ್ ಇವಾಗ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಯಾವಾಗಂತ ಕ್ಲಿಯರಾಗಿ ಗೊತ್ತಾಗಲ್ಲ. ಬಟ್ ಒಂದು ಸತಿ ಅದು ಆಗ್ತಾ ಇದ್ದಂಗೆ ನಿಮಗೆ ಇಮಿಡಿಯೇಟಾಗಿ ಗೊತ್ತಾಗ್ತಾ ಹೋಗುತ್ತೆ. ಬಟ್ ಅದು ಏನೇ ಇರಲಿ, ಅಫಿಷಿಯಲ್ ಶೆಡ್ಯೂಲ್ಸ್ ಇರಲಿ, ಎಲ್ಲ ಸ್ಟೂಡೆಂಟ್ಸ್ಗೂ ಕ್ಲಾರಿಟಿ ಸಿಗುತ್ತೆ ಮತ್ತು ಟೆನ್ಷನ್ ಕಮ್ಮಿ ಆಗುತ್ತೆ. ನೀವು ಯಾವುದು ಟೆನ್ಷನ್ ಮಾಡ್ಕೋಬೇಡಿ ಸ್ಟೂಡೆಂಟ್ಸ್. ಏನೇ ಇರಲಿ, ಇದು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ ಮತ್ತು ವಾಟ್ಸಪ್ ಗ್ರೂಪಲ್ಲಿ ಅಪ್ಲೋಡ್ ಮಾಡ್ತಿರ್ತೀವಿ. ಅದು ಏನೇ ನಿಮಗೆ ಡೌಟ್ಸ್ ಇರಲಿ, ಕ್ಲಾರಿಫಿಕೇಷನ್ಸ್ ಇರಲಿ, ಕೇಳಿ ಕ್ಲಿಯರ್ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್, ಓಕೆನಾ. ಮತ್ತು ಇವಾಗ ಮಾಕ್ ರಿಸಲ್ಟ್ಸ್ ಇವತ್ತು ಬರ್ತಿದೆ ಅಂತ ಗೊತ್ತಾದ ತಕ್ಷಣ ನಿಮಗೆ ನಾನು ವಾಟ್ಸಪ್ ಗ್ರೂಪ್ಸಲ್ಲಿ ಇಮಿಡಿಯೇಟಾಗಿ ಫಸ್ಟ್ ಲಿಂಕ್ ಹಾಕಿಬಿಟ್ಟಿರ್ತೀನಿ ಸ್ಟೂಡೆಂಟ್ಸ್, ಓಕೆನಾ. ಲಿಂಕ್ ಹಾಕಿ ಆಮೇಲೆ ಅದರದ್ದು ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇದೆಯಾ ಅಥವಾ ಹೇಗೆ ಅದನ್ನು ಆಕ್ಸೆಸ್ ಮಾಡ್ಕೋಬೇಕು ಅಂತ ನಾವು ವಿಡಿಯೋ ಮಾಡ್ತೀವಿ, ಓಕೆನಾ ಸ್ಟೂಡೆಂಟ್ಸ್. ಬಟ್ ನೀವು ಅದಕ್ಕೆ ಮರೀದೆ ಡಿಸ್ಕ್ರಿಪ್ಷನ್ ಇರೋ ವಾಟ್ಸಪ್ ಗ್ರೂಪ್ ಲಿಂಕಿಗೆ ಜಾಯಿನ್ ಆಗಿರಿ ಸ್ಟೂಡೆಂಟ್ಸ್. ಮತ್ತು ನಾವು ಏನೇ ಇರಲಿ ಪಟ್ ಅಂತ ಇಮಿಡಿಯೇಟಾಗಿ ಅಪ್ಡೇಟ್ ಮಾಡ್ತೀವಿ, ಓಕೆನಾ ಸ್ಟೂಡೆಂಟ್ಸ್. ಮತ್ತು ಇವಾಗ ಯಾವುದೇ ನೆಕ್ಸ್ಟ್ ಅಪ್ಡೇಟ್ ಬರಲಿ, ಇವತ್ತೇನಾದರೂ ಈಗ ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂತು, ಇವತ್ತು ರಿಸಲ್ಟ್ ಅನೌನ್ಸ್ ಆಗುತ್ತೆ ಅಂತ ಕನ್ಫರ್ಮ್ ಆಯಿತು ಅಂದರೆ ಇಮಿಡಿಯೇಟಾಗಿ ನಾನು ನಿಮಗೆ ಲಿಂಕ್ ಶೇರ್ ಮಾಡ್ತೀನಿ. ಮಾಕ್ ರೌಂಡ್ ರಿಸಲ್ಟ್ಸ್ ಬಂದ ತಕ್ಷಣ ನೀವು ನೋಡಿ ನಿಮ್ಮ ರಿಸಲ್ಟ್ಸ್ ಯಾವ ಥರ, ಯಾವುದು ಅಲಾಟ್ ಆಗಿದೆ ಅಂತ ಎಲ್ಲ ನೋಡಿ. ಮತ್ತು ಯಾವುದ್ರಲ್ಲಾದರೂ ನೀವು ನೋಡಬೇಕಾದಾಗ ಏನಾದರೂ ಎರರ್ಸ್ ಇತ್ತು ಅಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಥವಾ ವಾಟ್ಸಪ್ ಗ್ರೂಪಲ್ಲಿ ಟೆಕ್ಸ್ಟ್ ಮಾಡಿ, ಡೆಫಿನೆಟ್ಲಿ ಅದು ನಿಮಗೆ ಕ್ಲಿಯರ್ ಮಾಡ್ತೀವಿ ಸ್ಟೂಡೆಂಟ್ಸ್. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ಟೂಡೆಂಟ್ಸ್. ಮರಿದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಮತ್ತು ಪಕ್ಕದಲ್ಲಿರೋ ಗಂಟೆ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಅಪ್ಡೇಟ್ಸ್ ಬಿಡಲಿ ನಿಮಗೆ ಫಸ್ಟೇ ನೋಟಿಫಿಕೇಷನ್ ಬರುತ್ತೆ ಸ್ಟೂಡೆಂಟ್ಸ್. ಆ್ಯಂಡ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ಟೂಡೆಂಟ್ಸ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.